ಟ್ರೀಟ್ಮೆಂಟ್ ಬರ್ತಾರೆ ಇಲ್ಲಿ ನೀನು ಅಡುಗೆ ಮಾಡೋದಲ್ಲ ಅಲ್ಲಿ ನಿಮಗೆ ನೀವು ಎಲ್ಲಿಂದ ಬಂದಿದ್ದೀರಿ? ಹಾಂ, ಯಾಕೆ ಬಂದಿದ್ದೀರಿ ಇಲ್ಲಿ? ಅಡುಗೆ ಮಾಡಿ ಎಲ್ಲರೂ ಅಡುಗೆ ಮಾಡ್ತೀರಿ ಇಲ್ಲಿ? ಎಷ್ಟು ಸಮಯ ಏನಕ್ಕೆ ಬರ್ತಾರೆ ಜನ ಇಲ್ಲಿ ಯಾಕೆ ಜನ ಬರ್ತಾರೆ? ಏನಕ್ಕೋಸ್ಕರ ಬರ್ತಾರೆ? ಅಡುಗೆ ಮಾಡೋದು ಕಲಿಸ್ತಾರೆ. ಏನು ಇರಬೇಕು ಈ ಪೂಜೆ ಮಾಡ್ತಾ ಏನು ಮಾಡ್ತಾರೆ? ಅದೆಲ್ಲಪ್ಪ ಅನ್ನ ಮಾಡೋದು ಅಡುಗೆ ಮಾಡೋದಲ್ಲ, ಬೇರೆ ಏನಕ್ಕೆ ಇಲ್ಲಿ ಜನ ಏನಕ್ಕೆ ಬರ್ತಾರೆ ಇಲ್ಲಿಗೆ ಅಂತ ಕನ್ನಡ ತೆಲುಗು ಅದೇ ఏం చేస్తారు దయాలు పట్టుకున్న వాళ్ళకి ఏం చేస్తారు వాళ్ళకి దయాలు పట్టుకున్న వాళ్ళకి ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅವರು? ಏನು ಹೆಂಗೆ ಸಾಲ್ವ್ ಮಾಡ್ತಾರೆ ಸಮಸ್ಯೆ? 9 పొందంతా చేసి పెట్టి వెళ్ళిపోతాం సార్ ಊಟ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ. ಬೆಳಗ್ಗೆ ಯಾವಾಗ ಡೈಲಿ ಬರ್ತೀವಿ ನೀವು? ಡೈಲಿ ಇಲ್ಲ ಸರ್, ಅಮಾವಾಸ್ಯೆ ಆಗಿದೆ. ಮತ್ತೆ ಜಾತ್ರೆ ಇದೆ ಜಾತ್ರೆ ಯಾವಾಗ ಆಗುತ್ತೆ? ಅಯ್ಯೇ 6 నెలలు ಅయింది. ಈ ಟೆಂಪಲ್ಗೆ ನಿಷೇಧ ಇದೆ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಾಡಿಕೇಷನ್ ಆಫ್ ಇನ್ಹ್ಯೂಮನ್ ಇವಿಲ್ ಆಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ಮೋಢ್ಯಾಚಾರ ನಿಷೇಧ ಅಲ್ಲಿ ಯಾವುದೇ ಈ ಥರ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹ್ಯಾರಸ್ಮೆಂಟ್ ಮಾಡ್ತಾರೆ, ಅವ್ರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಇದೆ ಬಗೆಹರಿಸಲಿಕ್ಕೆ, ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಅವರು ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅದೆಲ್ಲ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಲೀಗಲ್ ಆ್ಯಕ್ಟಿವಿಟಿ ನೋಡ್ತಾ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ, ಅದು ನಾವು ವೆರಿಫೈ ಮಾಡಿ ಒಂದು FIR ರಿಜಿಸ್ಟರ್ ಮಾಡಿ ಇವ್ರ ಮೇಲೆ ಇದು ಬೇರೆ ಬೇರೆ ಸಮಸ್ಯೆ ಲೈಕ್ ಕೋರ್ಟಲ್ಲಿ ಏನು ಸಮಸ್ಯೆ, ಕೋರ್ಟ್ ಕೇಸಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನು ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ಯಾಕೇಜ್ ಥರ ಮಾಡ್ಕೊಂಡಿದ್ದಾರೆ, ಅದು ಪೂಜೆ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ರೇಟ್ ಚಾರ್ಜ್ ಇದೆ ಅವ್ರದ್ದು, ಅದು ಆ ಥರಗಳು ಕೊಡ್ತಾರೆ. ಈ ಥರ ಇದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಯಾವ ರೀತಿಯಿಂದ ಹಿಂಗೆ ಮಾಡ್ತಿದ್ದಾರೆ. ಸುಮಾರು ಮೋರ್ ದೆನ್ 5 ಇಯರ್ಸಿಂದ ಇದೆಲ್ಲ ಇದೆ. ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಈ ಥರ ಸ್ಟ್ಯಾಚ್ಯೂ ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಸ್ವಲ್ಪ ಜನರಿಗೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ ಸಾಯಂಕಾಲದಲ್ಲಿ ಇಲ್ಲಿ. ಸೊ ಅದು ನಾವು ತನಿಖೆ ಮಾಡ್ತೀವಿ. ಸರ್, ಶಿವಮೊಗ್ಗ ತೊಗೊಂಡಿದ್ದ ಅಥವಾ ಕಂಪ್ಲೇಂಟ್ ಶಿವಮೊಗ್ಗ ತಗೋತೀನಿ. ಬಾರ್ಡರ್ ವಿಲೇಜಸ್ ಸರ್, ಜನ ಅಮಾಯಕರು ಇರ್ತಾರೆ ಸರ್. ಅದೇ ಈಗ ಸ್ವಾಮೀಜಿ ನೇಮ ವಶಕ್ಕೆ ತಗೋತೀರಾ ಸರ್? ಸಾರಿ, ಸ್ವಾಮೀಜಿ ನೇಮ ವಶಕ್ಕೆ ತಗೋತೀರಾ ಸರ್? ಇಲ್ಲಿ ಯಾರು ಅವರು ಯಾರ್ಯಾರು ಇದ್ದಾರೆ ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ, ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ, ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದಲ್ಲಿ ಭಾಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಭಾಳ ಜನ ಹೋಗ್ತಾರೆ. ಸೊ ಅವರು ಹಿಂಗೆ ಅವರು ಅಮಾಯಕರಿಗೆ ಅವ್ರಿಗೆ ಈ ಥರ ಮೋಸ ಮಾಡ್ತಾರೆ, ಅದನ್ನು ತನಿಖೆ ಮಾಡ್ತೀವಿ.